5 ಪ್ರೈಮ್ ಮಿನಿಸ್ಟರ್ಸ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಯಾರ್ಯಾರವರು? ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಚೌಧರಿ ಚರಣ್ ಸಿಂಗ್, ಚಂದ್ರಶೇಖರ್ ಮತ್ತು ದೇವೇಗೌಡ. ಆದರೆ ವಿಪರ್ಯಾಸ ನೋಡಿ, ಈ 5 ಜನರಲ್ಲಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ಸು 3 ಜನರಿಗೆ ಸಪೋರ್ಟ್ ಮಾಡಿ ಮುಂದೆ ಪ್ರಧಾನಮಂತ್ರಿ ಹುದ್ದೆ ಕೊಡಿಸ್ತು. ಇಂದಿರಾ ಗಾಂಧಿಗೆ ಜಾರ್ಜ್ ಫರ್ನಾಂಡಿಸ್ ಫೋಬಿಯಾ ಇತ್ತು. ಜಾರ್ಜ್ ಫರ್ನಾಂಡಿಸ್ ನಮ್ಮ ದೇಶದ ಪ್ರಖ್ಯಾತ ರಕ್ಷಣಾ ಮಂತ್ರಿ, ಫೈರ್ ಬ್ರ್ಯಾಂಡ್ ಯೂನಿಯನ್ ಲೀಡರ್, ಎಕ್ಸ್ಟ್ರೀಮ್ಲಿ ಆನೆಸ್ಟ್, ಒಬ್ಬ ಸೋಷಿಯಲಿಸ್ಟ್ ಕೂಡ ಆಗಿದ್ದರು. ಆದರೆ ಇಂದಿರಾ ಗಾಂಧಿಗೆ ಜಾರ್ಜ್ ಫರ್ನಾಂಡಿಸು ತಮ್ಮ ಪ್ರಾಣಕ್ಕೆ ಕಂಟಕ ತರ್ತಾರೆ ಅಂತ ಭಯ ಇತ್ತು. ಇದಕ್ಕೆ ಸರಿಯಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದಮೇಲೆ ಜಾರ್ಜ್ ಫರ್ನಾಂಡಿಸು ಭೂಗತ ಆದರು, ಅಂಡರ್ಗ್ರೌಂಡಲ್ಲಿ ತಪ್ಪಿಸ್ಕೊಂಡಿದ್ರು. ಆಗ ಇಂದಿರಾ ಗಾಂಧಿಯವರು ಹೆದರಿ ಇಡೀ ದೇಶದಲ್ಲಿ ಜಾರ್ಜ್ ಫರ್ನಾಂಡಿಸ್ ಎಲ್ಲೇ ಇದ್ದರೂ ಹೇಗೆ ಮಾಡಿ ಅವ್ರನ್ನ ಹಿಡಿಬೇಕು ಅಂತ ಒಂದು ಕಟ್ಟಾಜ್ಞೆ ಕೊಟ್ಟಿದ್ರು. ಈಗ ಜಾರ್ಜ್ ಫರ್ನಾಂಡಿಸ್ ಹಿಡಿಯೋದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನೇನಾಯಿತು ಅಂತ ನಿಮಗೆ 3 ಉದಾಹರಣೆಗಳನ್ನ ಕೊಡ್ತೀನಿ. ಮೊದಲನೇದು ಲಾರೆನ್ಸ್ ಫರ್ನಾಂಡಿಸ್. ಲಾರೆನ್ಸ್ ಫರ್ನಾಂಡಿಸು ಜಾರ್ಜ್ ಫರ್ನಾಂಡಿಸ್ ತಮ್ಮ. ಅವರೊಬ್ಬರು ಬೆಂಗಳೂರಿನಲ್ಲಿ ಸಾಧಾರಣ ವ್ಯಕ್ತಿ. ಆದರೆ ಲಾರೆನ್ಸ್ ಫರ್ನಾಂಡಿಸ್ಗೆ ಜಾರ್ಜ್ ಫರ್ನಾಂಡಿಸ್ ಗೊತ್ತಿರಬಹುದು ಅಂತ ಅಂದ್ಕೊಂಡು ಪೊಲೀಸವರು ಅವರನ್ನು ಇಲ್ಲೀಗಲ್ಲಾಗಿ ಅರೆಸ್ಟ್ ಮಾಡಿ ಬೆಂಗಳೂರು ಜೈಲಲ್ಲಿ ಕರ್ಕೊಂಡು ಹೋಗಿ ಇಲ್ಲ ಥರದ ಚಿತ್ರಹಿಂಸೆ ಕೊಟ್ಟು ಕೊನೆಗೆ ಅವ್ರನ್ನ ಕಾಲು ಮುರಿದು ತಿಂಗಳಾನ್ಗಟ್ಟಲೆ ಟಾರ್ಚರ್ ಮಾಡಿ ಒಂದು ಮೂಟೆಯಲ್ಲಿ ಕಟ್ಟಿ ರೈಲ್ವೆ ಹಳಿ ಮೇಲೆ ಹಾಕ್ತಾರೆ. ಲಾರೆನ್ಸ್ ಫರ್ನಾಂಡಿಸ್ ಉಳ್ಕೊಂಡ್ರು, ಆದರೆ ಅವ್ರ ಜೀವನದಲ್ಲಿ ಅವ್ರಿಗೆ ಮತ್ತೆ ನಡೆಯೋಕ್ಕೆ ಆಗಲಿಲ್ಲ. ಅವ್ರ 2 ಕಾಲುಗಳು ಪೂರ್ತಿಯಾಗಿ ಹೋಯಿತು. ಇದು ಎಮರ್ಜೆನ್ಸಿಲಿ ನಡೀತಿದ್ದ ಟಾರ್ಚರ್ಗಳು. ಸ್ನೇಹಲತಾ ರೆಡ್ಡಿ ಎಂಬ ಸೋಷಿಯಲಿಸ್ಟು, ಒಳ್ಳೆ ಪ್ರಖ್ಯಾತ ಫಿಲಮ್ ಆ್ಯಕ್ಟರ್ಸು, ಪಟ್ಟಾಭಿರಾಮ ರೆಡ್ಡಿ ಎಂಬ ಅವರ ಪತ್ನಿ. ಇವರು ಸೋಷಿಯಲಿಸ್ಟ್ ಎಂಬ ಒಂದೇ ಕಾರಣದಿಂದ ಇವ್ರಿಗೆ ಜಾರ್ಜ್ ಫರ್ನಾಂಡಿಸ್ ಎಲ್ಲಿರ್ಬೋದು ಅಂತ ನಮ್ಮ ಬೆಂಗಳೂರು ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇಡ್ತಾರೆ. 8 ತಿಂಗಳ ಕಾಲ 8 ಮಂತ್ಸ್ ಸತತವಾಗಿ ಅವ್ರನ್ನ ಟಾರ್ಚರ್ ಮಾಡ್ತಾರೆ. ಪಾಪ ಸ್ನೇಹಲತಾ ರೆಡ್ಡಿ ಅವ್ರಿಗೆ ಜಾರ್ಜ್ ಫರ್ನಾಂಡಿಸ್ ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಪ್ರತಿ ರಾತ್ರಿ 12-1 ಗಂಟೆಗೆ ಶುರುವಾದರೆ ಬೆಳಗಿನ ಜಾವ 5 ಗಂಟೆವರೆಗೂ ಅವ್ರಿಗೆ ಟಾರ್ಚರ್ ಮಾಡೋ ಅರ್ಥನಾದ ಎಲ್ಲರಿಗೂ ಕೇಳಿಸ್ತಾ ಇತ್ತು. ಅವರ ಸ್ಕ್ರೀಮಿಂಗು ನಾನು ಕೇಳೋಕ್ಕಾಗ್ತಿರ್ಲಿಲ್ಲ ಅಂತ ಮುಂದಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಮಧು ದಂಡವತೆ ಅವರ ಡೈರಿಲಿ ಬರೆದಿದ್ದಾರೆ. ನಮ್ಮ ತಂದೆ ಕೂಡ ಮೀಸಾದಲ್ಲಿ ಜೈಲಲ್ಲಿದ್ದರು, ಅವ್ರಿಗೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಸ್ನೇಹಲತಾ ರೆಡ್ಡಿ ಅವರ ಸ್ಕ್ರೀಮಿಂಗ್ ಕೇಳಿ. ಕೊನೆಗೆ ಹೊಡೆದು ಸ್ನೇಹಲತಾ ರೆಡ್ಡಿ ಅವರು ಸಾಯೋ ಹಾಗೆ ಆದಾಗ ಸುಮಾರು ಜಾನ್ವರಿ 1977ನಲ್ಲಿ ಅವ್ರನ್ನ ಬಿಡುಗಡೆ ಮಾಡಿದ್ರು. ಬಿಟ್ಟ ಕೆಲವೇ ದಿನಗಳಲ್ಲಿ ಸ್ನೇಹಲತಾ ರೆಡ್ಡಿ ಹುತಾತ್ಮರಾದರು. ಇಷ್ಟು ಹಿಂಸೆ ಎಮರ್ಜೆನ್ಸಿಲಿ ನಡೆದಿದೆ. ಎಮರ್ಜೆನ್ಸಿ ಈಸ್ ನಾಟ್ ಅಬೌಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಎಮರ್ಜೆನ್ಸಿ ಈಸ್ ನಾಟ್ ಅಬೌಟ್ ಪ್ರೆಸ್ ಸೆನ್ಸರ್ಶಿಪ್. ಎಮರ್ಜೆನ್ಸಿ ಈಸ್ ಅಬೌಟ್ ಇಂಪ್ರಿಸನ್ಮೆಂಟ್, ರೇಪ್, ಮರ್ಡರ್, ಅಬ್ಡಕ್ಷನ್ ಆ್ಯಂಡ್ ಟಾರ್ಚರ್. ಮುಂದೆ ದಿ ಫೋಟೋ ದಟ್ ಶುಕ್ ಇಂದಿರಾ. ತುಮಕೂರಿನಲ್ಲಿ ಡೌನ್ ವಿತ್ ಎಮರ್ಜೆನ್ಸಿ ಅಂತ ಹೇಳಿದ ಕೆಲವು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ಕೊಂಡು ತುಮಕೂರು ಜೈಲಿನಲ್ಲಿ ಇಟ್ಟರು. ಅದರಲ್ಲಿ ವಕೀಲರಾದ ನಮ್ಮ ತಂದೆ ಒಬ್ಬರು ಮತ್ತು ಬೇಕಾದಷ್ಟು ಜನ ಎಜುಕೇಟೆಡ್ ಇದ್ದರು, ಸಾಮಾನ್ಯ ಜನರು ಇದ್ದರು. ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಾಗ ಇಲ್ಲೀಗಲ್ಲಾಗಿ ಅವ್ರ ಕೈಗೆ ಕೋಳ ಹಾಕಿ ಕರ್ಕೊಂಡು ಬರ್ತಾ ಇದ್ದರು ಕೋರ್ಟ್ಗೆ ಜೈಲಿನಿಂದ. ಆಗ ಇವರು ಪೂರ್ಯೋಜಿತವಾಗಿ ಎಲ್ಲರೂ ಬೇಡಿ ಹಾಕಿದ ಕೈಗಳಿಂದ ಮೇಲೆತ್ತಿದ್ರು. ಅಲ್ಲೇ ಇದ್ದ ನಮ್ಮ ಒಬ್ಬ ಸ್ನೇಹಿತ ಒಂದು ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡು ಓಡ್ ಹೋಗ್ಬಿಟ್ಟ. ಆಗ ಈಗಿನ ಕಾಲದ ಥರ ಕ್ಯಾಮ್ರಾ ಇರ್ತಿರ್ಲಿಲ್ಲ, ಈಗಿನ ಕಾಲದ ಥರ ಡಿಜಿಟಲ್ ಇರ್ತಿರ್ಲಿಲ್ಲ, ಮತ್ತು ಒಂದು ಫೋಟೋನು ವಾಶ್ ಮಾಡಬೇಕಾಯ್ತು, ಓಡೋಗ್ಬಿಟ್ಟ. ಅದು ಯಾರಿಗೂ ಗೊತ್ತೇ ಆಗಲಿಲ್ಲ. ಆ ಮನುಷ್ಯ ಆ ಫೋಟೋನ ವಾಶ್ ಮಾಡಿ ಯಾರ್ಯಾರಿಗೋ ತಲುಪಿಸಿ ಆ ಫೋಟೋ ಕೊನೆಗೆ ಅಮೆರಿಕಾದಲ್ಲಿ ತಲುಪಿ ಅಮೆರಿಕಾದಲ್ಲಿ ವಾಷಿಂಗ್ಟನ್ ಟೈಮ್ಸಲ್ಲಿ ಸಹಿತ ಪ್ರಕಟ ಆಯಿತು. ಇದು ಇಂದಿರಾ ಗಾಂಧಿಗೆ ನಡುಕ ಉಂಟಾಗೋಯ್ತು. ಆದ್ದರಿಂದ ಅವರು ಈ ಫೋಟೋ ಯಾರು ತೆಗೆದ್ರು, ಇದು ಹೇಗೆ ಅಮೆರಿಕಾಗೆ ಹೋಯಿತು ಅಂತ ಕಟ್ಟಾಜ್ಞೆ ಇಟ್ಟು ಎಲ್ಲರನ್ನೂ ಹಿಡೀರಿ ಅಂತ ಹೇಳಿಬಿಟ್ರು. ಆಗ ತುಮಕೂರಿನಲ್ಲಿ ಇದ್ದ ಎಲ್ಲ ಫೋಟೋಗ್ರಾಫರ್ಗಳನ್ನು ಅರೆಸ್ಟ್ ಮಾಡಿ ವಿಚಿತ್ರವಾದ ಟಾರ್ಚರ್ ಕೊಟ್ಟು ಹೈದರಾಬಾದ್ ಗೋಲಿ ಮಾಡಿದ್ರು. ಹೈದರಾಬಾದ್ ಗೋಲಿ ಅಂದರೆ ಒಬ್ಬ ಅಮಾಯಕನನ್ನು ಇಲ್ಲೀಗಲ್ಲಾಗಿ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅವನ ಮೈ ಮೇಲಿರೋ ಬಟ್ಟೆ ಎಲ್ಲ ಬಿಚ್ಚಿ ಅವನಿಗೆ ಹೊಟ್ಟೆ ಮೇಲೆ ಮಲಗಿಸಿ 2 ಕೈ ಈ ಥರ ಅಗಲ ಮಾಡಿ 2 ಕಾಲನ್ನ ಈ ಥರ ಅಗಲ ಮಾಡಿ ಕಟ್ಬಿಡ್ತಾರೆ. 2 ಕೈ 2 ಕಾಲು ಹಿಂದೆ ಮಾಡಿ ಕಟ್ಬಿಡ್ತಾರೆ. ಆಮೇಲೆ ಪೊಲೀಸ್ ಲಾಠಿ ಇದೆಯಲ್ಲ, ಪೊಲೀಸ್ ಲಾಠಿ ತುದಿಗೆ ಮೆಣಸಿನ ಪುಡಿ ಹಚ್ಚಿ ಅದನ್ನು ಅವರ ರೆಕ್ಟಮ್ ಒಳಗೆ ತೋರಿಸ್ತಾರೆ.
ಇದಕ್ಕೆ ಹೈದರಾಬಾದ್ ಗೋಲಿ ಅಂತ. ನೀವು ಯಾರೇ ಹಿರಿಯ ಪತ್ರಕರ್ತರನ್ನ ಕೇಳಿ, ಅವ್ರು ಹೇಳ್ತಾರೆ ಆ ಥರ ಚಿತ್ರಹಿಂಸೆ ಕೊಡೋರು. ಯಾಕೆಂದ್ರೆ ಈ ಫೋಟೋ ತೆಗ್ದಿದ್ದು ಯಾರು ಅಂತ. ಫೋಟೋ ತೆಗ್ದವ್ನು ಯಾರು ಕೊನೆಗೆ ಸಿಗ್ಲೇ ಇಲ್ಲ. ಆದರೆ ಫೋಟೋ ಅಮೆರಿಕ ಸೇರ್ತು. ಇಷ್ಟು ಹಿಂಸೆ ಪಟ್ಟ ಹೈದರಾಬಾದ್ ಗೋಲಿ ಹಾಕಿಸ್ಕೊಂಡ ಜನ ಸುಮಾರು 1 ತಿಂಗಳು 2 ತಿಂಗಳು ಆಯ್ತು ಅವ್ರು ಸರಿಯಾಗಿ ನಡಿಬೇಕಾರೆ. ಅಷ್ಟು ನೋವು ಆಗ್ತಿತ್ತು. ಒಂದು ಸಣ್ಣ ಊರು ತುಮಕೂರಿನಲ್ಲಿ ಇಷ್ಟು ದೌರ್ಜನ್ಯ ನಡಿಬೇಕಾರೆ ಇಡೀ ಇಂಡಿಯಾದಲ್ಲಿ ಎಷ್ಟು ನಡೆದಿರಬೇಕು ಯೋಚಿಸಿ. ಯಾಕಂದ್ರೆ ಇದು ನಾನು ಕಣ್ಣಾರೆ ನೋಡಿರೋ ಕೆಲವು ವಿಷಯಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಥರ ಲಕ್ಷಾಂತರ ಜನಕ್ಕೆ ನಮ್ಮ ಎಮರ್ಜೆನ್ಸಿ ಪೀರಿಯಡಲ್ಲಿ ಟಾರ್ಚರ್ ಆಗಿದೆ. ಮುಂದೆ ಕಂಪಲ್ಸರಿ ಸ್ಟರ್ಲೈಸೇಷನ್ ಅಥವಾ ಕಂಪಲ್ಸರಿ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಏನು ಮಾಡಿದ್ರು ನೋಡೋಣ. ಇದು ಜಾಸ್ತಿ ಉತ್ತರ ಭಾರತದಲ್ಲಿ ನಡೀತು. UP, MP, ರಾಜಸ್ಥಾನ್, ಹರಿಯಾಣ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕಡಿಮೆ ಮಾಡಬೇಕು ಅಂತ ಪೊಲೀಸವರು ಸಾವಿರಾರು ಜನ ಯುವಕರನ್ನ, ಅವ್ರಿಗೆ ಮದುವೆ ಆಗಿರ್ಬೋದು, ಮದುವೆ ಆಗಿಲ್ಲದೆ ಇರ್ಬೋದು, ಅಥವಾ ಮಕ್ಕಳಾಗಿಲ್ಲದೆ ಇರ್ಬೋದು, ಯುವಕ ಮತ್ತು ಯುವತಿಯವ್ರನ್ನ ಎಳ್ಕೊಂಡ್ಬಂದು ಫೀಲ್ಡಲ್ಲಿ ಕ್ಯಾಂಪ್ ಮಾಡಿ ಸಾವಿರಾರು ಜನಕ್ಕೆ ಕಂಪಲ್ಸರಿಯಾಗಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಬಿಟ್ರು. ಅಂದರೆ ಮುಂದೆ ಅವ್ರಿಗೆ ಮಕ್ಕಳೇ ಆಗೋದಿಲ್ಲ. ಇದು ಪ್ರಾಯಶಃ ನಾವು ಚೈನಾದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕೇಳಿದ್ದೀವಿ, ಅದಕ್ಕಿಂತ ಕ್ರೂರವಾದ ಫ್ಯಾಮಿಲಿ ಪ್ಲಾನಿಂಗ್ ಇಂಡಿಯಾದಲ್ಲಿ ನಡೆದಿದೆ. ಇದು ಮಹಾಘೋರ ಅಪರಾಧ ಇಂದಿರಾ ಗಾಂಧಿ ಅವರು ಮಾಡಿರೋದು. ಪ್ರಾಯಶಃ ಆ ರಾಜ್ಯಗಳಲ್ಲಿ ಎಮರ್ಜೆನ್ಸಿ ಆದಮೇಲೆ 77ನೇ ಇಸ್ವಿಯಲ್ಲಿ 0 ಸೀಟ್ಗಳು, 106ಕ್ಕೆ 0 ಸೀಟ್ಗಳು ಇಂದಿರಾ ಗಾಂಧಿ ಬರೋದಕ್ಕೆ ಕಂಪಲ್ಸರಿ ಸ್ಟರ್ಲೈಸೇಷನ್ ಒಂದು ದೊಡ್ಡ ಕಾರಣ ಆಗಿತ್ತು. ಮುಂದೆ ಡೈನಾಸ್ಟಿ ರೂಲಿಗೆ ಬರೋಣ. ನೆಹರು ಮಗಳು ಅಂತ ಇಂದಿರಾ ಗಾಂಧಿ ಬಂದರು. ಇಂದಿರಾ ಗಾಂಧಿ ಮಗ ಅಂತ ಎಮರ್ಜೆನ್ಸಿ ಟೈಮಲ್ಲಿ ಹಿ ವಾಸ್ ಎ ಅನ್ಕ್ರೌನ್ಡ್ ಪ್ರೈಮ್ ಮಿನಿಸ್ಟರ್. ಅವರ ಚಿಕ್ಕ ಮಗ ಸಂಜಯ್ ಗಾಂಧಿ ಆಗಿದ್ದರು. ದುರದೃಷ್ಟವಶಾತ್ 1980ನೇ ಇಸ್ವಿಲಿ ಶ್ರೀ ಸಂಜಯ್ ಗಾಂಧಿಯವರು ವಿಮಾನ ಅಪಘಾತದಲ್ಲಿ ಸತ್ತರು. ಆವಾಗ ಅವರ ದೊಡ್ಡ ಮಗ ರಾಜೀವ್ ಗಾಂಧಿ ಪೈಲಟ್ ಆಗಿದ್ದರು, ಆನೆಸ್ಟ್ ಆಗಿದ್ದರು, ಅವ್ರಿಗೆ ಯಾವುದೇ ರಾಜಕೀಯದಲ್ಲೂ ಇರಲಿಲ್ಲ. ಆದರೆ ಇಂದಿರಾ ಗಾಂಧಿಗೆ ಡೈನಾಸ್ಟಿ ರೂಲ್ ಬೇಕಾಗಿತ್ತು. ಮಿಸ್ಟರ್ ಕ್ಲೀನ್ ಅಂತ ಹೆಸರಾಗಿದ್ದ, ಹಂಬಲ್ ಆಗಿದ್ದ ರಾಜೀವ್ ಗಾಂಧಿಯನ್ನು ಬಲವಂತವಾಗಿ ರಾಜಕೀಯಕ್ಕೆ ಸಂಜಯ್ ಗಾಂಧಿಯವರ ದುರ್ಮರಣ ಆದ ಮೇಲೆ ಎಳೆದುಕೊಂಡು ಬಂದರು. ರಾಜೀವ್ ಗಾಂಧಿ ಕಾಲದಲ್ಲಿ ಏನಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ನೆಹರು ವಂಶದವ್ರಿಗೆ ಪ್ರೈಮ್ ಮಿನಿಸ್ಟರ್ ಬಿಟ್ಟು ಅದ್ರ ಕೆಳಗಡೆನೇ ಬೇಡ. ಈಗಲೂ ನೋಡ್ತಾ ಇರಿ, 1947ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿದ್ದು 20ನೇ ಇಸ್ವಿವರೆಗೂ ಅವರು ಪ್ರೈಮ್ ಮಿನಿಸ್ಟರ್ ಗುರಿನೇ ಬೇಕು. ಅದಕ್ಕಿಂತ ಕಡಿಮೆ ಯಾವ ಕೆಲಸ ಮಾಡೋಕ್ಕೂ ರೆಡಿ ಇಲ್ಲ ಅವರು. ಯಾಕೆ ಅಂದರೆ ಬೇರೆ ನಾನೊಬ್ಬ ಮಿನಿಸ್ಟರೋ ಚೀಫ್ ಮಿನಿಸ್ಟರೋ ಆದರೆ ನನ್ನ ವೈಫಲ್ಯಗಳು ಕಾಣುತ್ತೆ, ಪ್ರೈಮ್ ಮಿನಿಸ್ಟರ್ ಆದರೆ ಹೆಂಗೋ ತಳ್ಕೊಂಡು ಹೋಗ್ಬೋದು ಅಂತ ಅವ್ರದ್ದೊಂದು ಇಚ್ಛೆ. ಸ್ನೇಹಿತರೆ, ಕೇವಲ ರಕ್ತ ಸಂಬಂಧ, ಜಾತಿ, ಪಾರ್ಟಿ, ಭಾಷೆ ಇದ್ರ ಮೇಲೆ ನಾವು ಯಾರನ್ನೂ ಆದರ್ಶ ವ್ಯಕ್ತಿಗಳಂತೆ ನೋಡೋದು ಬೇಡ. ಸ್ನೇಹಿತರೆ, ಬುದ್ಧ ಹೇಳಿದಂತೆ ಡಿಸೈರ್ ಆ್ಯಂಡ್ ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದೇ ದುಃಖಕ್ಕೆ ಕಾರಣ ಮತ್ತು ವಿನಾಶಕ್ಕೆ ಕಾರಣ. ನಾವೆಲ್ಲರೂ ಬುದ್ಧನ ಪುಸ್ತಕಗಳು ಓದಿ ಅದ್ರ ಪ್ರಕಾರ ನಡೀತಾ ಇದ್ದರೆ ಇನ್ನೊಂದ್ಸಲಿ ಬುದ್ಧನ ಪುಸ್ತಕ ಓದೋಣ. ಆದರೂ ಸರಿ ಹೋಗದೇ ಇದ್ದರೆ ವಿಪಾಸನ ಮೆಡಿಟೇಷನ್ ಮಾಡೋಣ. ದೇಶಕ್ಕೋಸ್ಕರ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ದೇಶನ ಮಾತ್ರ ಪ್ರೀತಿ ಮಾಡಿಸಿ ಇನ್ನೆಲ್ಲನೂ ಡಿಟ್ಯಾಚ್ ಮಾಡಿ ದೇಶಕ್ಕೋಸ್ಕರ ನಾವು ದುಡಿಯೋಣ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.